ಕೊಡುವಂಥದ್ದು ಮತ್ತು ಶಾಶ್ವತವಾಗಿ ಜನರ ವಿಶೇಷವಾಗಿ ಎರಡೂರಿಗೆ ಬದುಕು ಕಟ್ಟಿಕೊಡುವಂಥ ಯೋಜನೆಗಳನ್ನು ನಾವು ಮಾಡಿದ್ದೇವೆ. ಅವುಗಳನ್ನು ಎಲ್ಲವನ್ನೂ ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ಸುಮಾರು 15 ಕೋಟಿ ಜನರ ಬಗ್ಗೆ ನಿರ್ಮಾಣಾಗಿದೆ. ಇನ್ನು 25 ಕೋಟಿ ಪ್ರಣಾಳಿಕೆಯಾಗಿದೆ. ಅದರಲ್ಲಿ ಮೂಲಭೂತ ಸೌಕರ್ಯ, ಮನೆ, ಅವರಿಗೆ ಮನೆ ಎಲ್ಲವನ್ನೂ ಶಾಶ್ವತವಾಗಿ ಮತ್ತು ವಿಶೇಷವಾಗಿ ಸೋಲಾರ್ ಎನರ್ಜಿಯಿಂದ ಅವರು ಜೀರೋ ಜೊತೆಗೆ ಅವಕಾಶಗಳನ್ನು ಮಾಡಿ ವಿಶೇಷ ಮತ್ತು MSP ಹೆಚ್ಚು ಮಾಡುವಂಥದ್ದು ಎಲ್ಲ ರೈತರಿಗೆ ಅನುಕೂಲ. ಕೃಷಿಗೆ ಸನ್ಮಾನ ಯೋಜನೆ ಮಾಡಿ ಎಲ್ಲವೂ ಕೃಷಿಕರಿಗೆ ಅನುಕೂಲ ಆಗುವಂಥದ್ದು. ಹೆಣ್ಣು ಮಕ್ಕಳಿಗೆ ಲಕ್ಷಪತಿ ದೀದಿ ಅಂತ ಏನು ಮಾಡಿದ್ದೀವಿ ಅದು ನಿಜವಾಗ್ಲೂ ಕೂಡ ಎಂಪವರಿಂಗ್ ದಿ ವುಮನ್, ಒಂದು ಮಹಿಳೆಯರ ಸಬಲೀಕರಣಕ್ಕೆ ದೊಡ್ಡ ಹೆಜ್ಜೆ ಇವತ್ತು ಮೋದಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯ ಅವರು ಒಂದು ವ್ಯಂಗ್ಯ ಆಡಿದ್ದಾರೆ. ಇದು ಒಂದು ಇದು ನಾವು ಗ್ಯಾರಂಟಿಗೆ ವ್ಯಂಗ್ಯ ಮಾಡ್ತೀವಿ. ಈಗ ಅವರೇ ಒಂದು ಗ್ಯಾರಂಟಿ ಅಂತಿದ್ದಾರೆ. ದೀರ್ಘಕಾಲದ ಶಾಶ್ವತವಾಗಿ ಜನರ ಜೀವನ ಗುಣಮಟ್ಟ ಹೆಚ್ಚಿಸುವಂಥ ಮತ್ತು ಬಡತನ ನಿರ್ಮೂಲನೆ ಮಾಡುವಂಥ ಶಾಶ್ವತವಾದಂಥ ಯೋಜನೆಗಳು ಮತ್ತು ಪ್ರಣಾಳಿಕೆಗಳಿದೆ. ಅವರಂಗೆ ಬೇಕಾಬಿಟ್ಟಿಯಾಗಿ ಅನೌನ್ಸ್ಮೆಂಟ್ ಜವಾಬ್ದಾರಿ ಇಲ್ಲ. ಅಧಿಕಾರಿಗಳು 272 ಬೇಕು, ಅವರು ಕಂಟೆಸ್ಟ್ ಮಾಡಿದ್ರೆ 230. ಹೀಗಾಗಿ ಅವ್ರಿಗೆ ಒಂದು ಬೇಜವಾಬ್ದಾರಿ ಪ್ರಣಾಳಿಕೆ ಜವಾಬ್ದಾರಿ ಕೊಟ್ಟರು ಬರ್ತಾರೆ. ಮತ್ತೆ ಅವರು ಬೇರೆ ಇದನ್ನ ಆರ್ಗನೈಸ್ ಮಾಡ್ತಾರೆ. ಸರ್ ಮೈಸೂರಿಗೆ ಇವತ್ತು ಮೋದಿ ಅವರು ಬರ್ತಾ ಇದ್ದಾರೆ ಸರ್. ಮೈಸೂರಿಗೆ ಇವತ್ತು ಮೈಸೂರಿಗೆ ಮೋದಿ ಅವರು ಬರ್ತಾ ಇರೋದು ಹೌದು. ಮೋದಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ. ಅಲ್ಲಿ 2-3 ಕಾನ್ಸ್ಟಿಟ್ಯೂನ್ಸಿ ಪ್ರಚಾರ ಆಗ್ತದೆ. ಎಲ್ಲ ವಿಚಾರ ಆಗ್ತದೆ. ಭಾಳ ದೊಡ್ಡ ಸಂದೇಶ ಮತದಾರರಿಗೆ ಮೋದಿಯ ಒಂದು ಪ್ರಭಾವ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸಿ ಆ ಭಾಗದಲ್ಲಿ ಗೆಲುವು ನಿಶ್ಚಿತ ಇದೆ. ಗೆಲುವು ನಿಶ್ಚಿತ ಇದೆ. ಅದರ ಲೀಡನ್ನು ಹೆಚ್ಚಿಸುವಂಥ ಕೆಲಸ ಇವತ್ತು ಮೋದಿಯವರು. ಶ್ರೀನಿವಾಸ್ ಪ್ರಸಾದ್ ಅವರು ಈ ಸಂಸದರು, ಬಟ್ ಅವರಿಗೂ ಮೋದಿ ಕಾರ್ಯಕ್ರಮ ಆಹ್ವಾನ ಮಾಡಿಲ್ಲ. ಮತ್ತು ಇದೆಲ್ಲ ಮತ್ತು ಅವರೀಗ ಸಿದ್ದರಾಮಯ್ಯ ಕೂಡ ಭೇಟಿಯಾಗಿದ್ದಾರೆ. ಹೀಗಾಗಿ ಅಲ್ಲಿ ತಮಗೇನು ಹಿನ್ನಡೆ ಆಗುತ್ತಾ? ಆಹ್ವಾನ ನೀಡಿಲ್ಲ ಅಲ್ಲ, ಅದು ಅವರು ವೈದ್ಯಕವಾಗಿ ಅವರ ಆರೋಗ್ಯ ಯಾವ ಹಿನ್ನಡೆ ಆಗೋದಿಲ್ಲ. ಮತ್ತು ನಮ್ಮ ಯಡಿಯೂರಪ್ಪನವರಿಗೆ ಕುಮಾರಸ್ವಾಮಿ ಅವರು ಏನು ಗ್ಯಾರಂಟಿಯಿಂದ ಎಲ್ಲರೂ ಕಮೆಂಟ್ ಜನರಲ್ ಇಶ್ಯೂಗಳು ಯಾರ್ಯಾರು ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಒಂದೊಂದು ಹೇಳಿಕೆ ಕೊಡ್ತಾರೆ. ಅದಕ್ಕೆ ಪ್ರತಿ ಹೇಳಿಕೆ ಅಥವಾ ಕಮೆಂಟ್ ಮಾಡೋಕ್ಕೆ ಇವತ್ತು ಏನು ಪ್ರಣಾಳಿಕೆ ಇದೆ ಅದು ಹೇಳ್ಕೊಂಡು ಕೊಡ್ತಾರೆ.